ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ದೇವರ ಮೆಚ್ಚುಗೆಯನ್ನು ಸಂಪಾದಿಸಿಕೊಳ್ಳಬೇಕು. ಜನರ ಮೆಚ್ಚುಗೆಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನಮ್ಮ ಹೃದಯ ಹಾತೊರಿತಾ ಇರ್ತದೆ. ಒಂದು ಸಮೀಕ್ಷೆ ಹೇಳ್ತಾನೆ, ಜಾರ್ಜ್ ಬರ್ನಾಲ್ಡ್ ಬ್ರೆಟ್ಟೋ ಅನ್ನುವಂಥ ಒಬ್ಬ ತತ್ವ ಮೀಮಾಂಸೆಯ ಪ್ರತಿಪಾದಕರು, ಮನುಷ್ಯನ ಹೃದಯ ಸದಾಕಾಲ ಮತ್ತೊಬ್ಬರ ಜೊತೆ ಸಂಪರ್ಕದಲ್ಲಿರುವಾಗ ಹೊಗಳಿಕೆಗಳನ್ನು, ಮೆಚ್ಚುಗೆಗಳನ್ನು ಮಾತ್ರ ಬಯಸ್ತದಂತೆ. ಕಟು ವಿಮರ್ಶೆಯನ್ನಾಗಲಿ, ಸ್ವವಿಮರ್ಶೆಯನ್ನಾಗಲಿ ಅಥವಾ ತಪ್ಪು ಸರಿಗಳನ್ನು ಯಾರಾದರೂ ಒಂದು ವೇಳೆ ಖಂಡಿಸಿದರೆ ಆ ಕ್ಷಣಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಅಲ್ಲಿಂದ ಹೊರಡುವುದಕ್ಕೆ ನಮ್ಮ ಮನಸ್ಸು ಆತೊರಿತಾ ಇರ್ತದಂತೆ. ಆದರೆ ನಾವು ದೇವರ ಮೆಚ್ಚುಗೆಯನ್ನು ಮೆಚ್ಚಬೇಕು. ದೇವರ ಮೆಚ್ಚುಗೆ, ಕರ್ತನೇ ನನಗೆ ಬೆಳಕು ಕೊಡು ಎಂಬುದಾಗಿ ನಾವು ಯಾವತ್ತಾದರೂ ಕೇಳಿದ್ದೇವ? ಕರ್ತನೇ ಪ್ರತಿದಿನ ನನ್ನನ್ನು ನಾನು ತೀರ್ಪು ಮಾಡಿಕೊಳ್ಳಲು ಸಹಾಯಿಸು. ನೋಡಿ ಎಷ್ಟು ಚೆನ್ನಾಗಿದೆ. ದೇವರೇ, ನನ್ನನ್ನು ನಾನು ಪ್ರತಿದಿನ ತೀರ್ಪು ಮಾಡಿಕೊಳ್ಳಲು ಮತ್ತೊಬ್ಬರು ಯಾರೋ, ಮಗದೊಬ್ಬರು ಯಾರೋ ನಮ್ಮನ್ನು ವಿಮರ್ಶೆ ಮಾಡುವುದಲ್ಲ, ನಮ್ಮ ಕುರಿತು ಮಾತಾಡುವುದಲ್ಲ, ನಮ್ಮ ಕುರಿತು ಅವರು ಸಾಕ್ಷಿಯನ್ನು ಹೇಳುವುದಲ್ಲ, ಆದರೆ ಪ್ರತಿದಿನ ನನ್ನನ್ನು ನಾನೇ ತೀರ್ಪು ಮಾಡಿಕೊಳ್ಳುವುದು ಬಹಳ ಮುಖ್ಯ. ಅಂದರೆ ನನ್ನನ್ನು ನಾನು ತೀರ್ಪು ಮಾಡಿಕೊಂಡಾಗ ಹೊಸದಾದ ಜೀವವುಳ್ಳ ಆದಿಯಲ್ಲಿ, ಜೀವಕರವಾದಂಥ ಆದಿಯಲ್ಲಿ ನಾವು ನಡೆಯುವುದಕ್ಕೆ ನಮ್ಮ ಪೂರ್ಣ ಹೃದಯ ಆತನ ಕೃಪೆಯನ್ನು ಹುಡುಕುವುದಕ್ಕೆ, ನಾವು ಪವಿತ್ರವಾಗಿ ನಡೆಯುವುದಕ್ಕೆ ಸಹಕಾರಿಯಾಗ್ತದೆ ಅನ್ನುವಂಥದ್ದನ್ನು ನಾವು ಯಾಕೆ ಇಷ್ಟು ದಿವಸಗಳಿಂದ ಗ್ರಹಿಸಲಿಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ 3 ಥರದ ನಂಬಿಕಸ್ಥರು ನೋಡ್ತವೆ. ಒಬ್ಬರು ಕರೆಯಲ್ಪಟ್ಟವರು, 2 ಆಯಲ್ಪಟ್ಟವರು, ಉಳಿದವರು ಕರೆಯುವಿಕೆಯನ್ನು ಕೇಳಲ್ಪಟ್ಟವರು. ಕರೆಯಲ್ಪಟ್ಟವರು, ಆಯಲ್ಪಟ್ಟವರು ಮತ್ತು ಕೇಳಲ್ಪಟ್ಟವರು. ನಾವು ಯಾರು? ದೇವರಿಂದ ಸ್ವೀಕರಿಸುವಂಥದ್ದು ಒಂದು ವಿಷಯ ಆದರೆ ಆತನಿಂದ ಸಮ್ಮತಿಸುವುದು ಮತ್ತೊಂದು ವಿಷಯ. ಸ್ವೀಕರಿಸುವುದು ಬಹಳ ಮುಖ್ಯ, ಸಮ್ಮತಿಸುವುದು ಬಹಳ ಮುಖ್ಯ. ದೇವರ ಯಜ್ಞದ ಕುರಿಮರಿಯಾದಾತನ ಆ ಜಯದ ವಿಜಯವಾಗಿ ಪ್ರಕಟಣೆಯನ್ನು ನಾವು ನೋಡುವುದಾದರೆ ಅಲ್ಲಿ ದೇವರಿಂದ ಕರೆಯಲ್ಪಟ್ಟವರು ಯಾರು, ದೇವರಿಂದ ಆಯಲ್ಪಟ್ಟವರು ಯಾರು? ಯಾರು ನಂಬಿಕಸ್ಥರು? ಇಲ್ಲಿ ಪ್ರಕಟಣೆ 17ನೇ ಅಧ್ಯಾಯ 14 ನೀವು ನೋಡುವುದಾದರೆ ಅಲ್ಲಿ ಕರ್ತರ ಕರ್ತನು ರಾಜರ ರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು ಮತ್ತು ದೇವರು ಕರೆದವನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಕಟಣೆಗಳಲ್ಲಿ ಗಮನಿಸುವುದಾದರೆ ಇವರು ಕುರಿಮರಿಯಾದಾತನ ಮೇಲೆ ಯುದ್ಧ ಮಾಡುವರು, ಆದರೆ ಕುರಿಮರಿಯಾದಾತನು ಅವರನ್ನು ಜಯಿಸುವನು. ಯಾಕೆಂದರೆ ಆತನು ಕರ್ತರ ಕರ್ತನು, ರಾಜಾದಿರಾಜನು ಆಗಿದ್ದಾನೆ. ಇದಲ್ಲದೆ ಆತನೊಂದಿಗೆ ಇರುವವರು ಕರೆಯಲ್ಪಟ್ಟವರು, ಆಯಲ್ಪಟ್ಟವರು, ನಂಬಿಗಸ್ತರು. ಕರೆಯಲ್ಪಟ್ಟವರು ನಾವಾಗಿದ್ದೇವಾ? ಆಯಲ್ಪಟ್ಟವರು ನಾವಾಗಿದ್ದೇವಾ? ನಂಬಿಗಸ್ತರು ನಾವಾಗಿದ್ದೇವಾ? ಇದು ಬಹಳ ಮುಖ್ಯ. ಅದಕ್ಕೆ ನಾವು ಪ್ರಯಾಸ ಪಡಬೇಕಾಗಿದೆ. ನಂಬಿಗಸ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟತೆ ಮತ್ತು ತುಲನಾತ್ಮಕವಾದಂಥದ್ದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನುಕೋಟಿ ಸ್ತೋತ್ರಪ್ಪ. ನನ್ನನ್ನು ನಾನು ಒಪ್ಪಿಸಿಕೊಡ್ತೇನಪ್ಪ. ದೇವರೇ, ನಂಬಿಕಸ್ಥನಾಗಿ ನಡೆಯುವುದಕ್ಕೆ ಕೃಪೆ ಕೊಡು ಅಪ್ಪ. ನಿಮ್ಮ ವಿಚಾರದಲ್ಲಿ ಅಲ್ಲ ಸ್ವಾಮಿ, ಈ ಲೋಕದಲ್ಲಿ ದೇವರೇ ನಂಬಿಕಸ್ಥನಾಗಿ ನಡೆದುಕೊಳ್ಳುವಂಥ ಕೃಪೆ ಕೊಡು ಸ್ವಾಮಿ. ಯಾರ್ಯಾರು ಈ ವಾಹಿನಿಯನ್ನು ನೋಡ್ತಾ ಇದ್ದಾರೋ ದೇವರೇ,
ಒಂದು ಹೊಸ ಬಲ ಕೊಡು, ಒಂದು ಹೊಸ ಕೃಪೆ ಕೊಡು ಅಪ್ಪ. ಎಲ್ಲಿ ಅವಮಾನ ಆಗಿದೆಯೋ ಅಲ್ಲೇ ಯೇಸುವಿನ ನಾಮದಲ್ಲಿ ಸನ್ಮಾನ ಆಗಲಿ, ಯೇಸುವಿನ ನಾಮದಲ್ಲಿ ಸನ್ಮಾನ ಆಗಲಿ, ಯೇಸುವಿನ ನಾಮದಲ್ಲಿ ಸನ್ಮಾನ ಆಗಲಿ ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸಪ್ಪ, ಮಕ್ಕಳನ್ನು ಬಲಪಡಿಸಪ್ಪ, ಮಕ್ಕಳನ್ನು ಸ್ಥಿರಪಡಿಸಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೆನ್, ಆಮೆನ್.